ಹಳ್ಳಿ ಕಡೆ ಎಲ್ಲ ತುಂಬ ಫಾಲೋ ಮಾಡ್ತಾರೆ. ಹಾಗೆ ನಾನು ಸಿಟಿಯಲ್ಲಿದ್ದರೂ ಕೂಡ ಹಳ್ಳಿ ಜೀವನನ ನಾನು ಯಾವತ್ತೂ ಬಿಟ್ಟಿಲ್ಲ. ಬೆಳಗ್ಗೆ ಎದ್ದ ಕ್ಷಣ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಫಸ್ಟು ಬಾಗಿಲು ಕಸ ಹೊಡೆದ್ಬಿಟ್ಟು ನೀರು ಹಾಕ್ತೀನಿ. ಬಿಕಾಸ್ ಲಕ್ಷ್ಮಿ ಬರ್ತಡೇ ಅಂತ. ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಸ್ಕಿನ್ ರೊಟೀನ್. ಯಾವ್ದು ಮಿಸ್ ಮಾಡಿದರೂ ಮೇಕಪ್ ಮಾತ್ರ ಮಿಸ್ ಮಾಡಲ್ಲ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದುಬಿಟ್ಟು ಕ್ಲಾಸ್ ಗ್ಲೋ. ಡೆಫಿನೆಟ್ಲಿ 100% ರಿಸಲ್ಟ್ ಕೊಡುತ್ತೆ. ತುಂಬ ಗ್ಲೋಯಿಂಗ್ ಸ್ಕಿನ್, ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಸ್ಕಿನ್ ಟೆಕ್ಸ್ಚರ್ ಎಲ್ಲ ಸಖತ್ತಾಗಿರುತ್ತೆ. ಮನ್ಸಿಗೆ ಹಿಡಿಸ್ಬೇಕಲ್ವಾ. ಡೆಫಿನೆಟ್ಲಿ ಹೆಣ್ಮಕ್ಳು ಚೆನ್ನಾಗಿ ಕಾಣಬೇಕು ಅಂದರೆ ಬಿಂದಿ ಮತ್ತು ಕುಂಕುಮ ಇರಲೇಬೇಕು. ಅಫ್ಕೋರ್ಸ್, ಏನಂತೀರಾ ನೀವು? ಇವತ್ತು ಗುರುವಾರ ಆಗಿರೋದ್ರಿಂದ ನನ್ನ ಆರಾಧ್ಯ ದೇವರಾಯರನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ. ಒಂಟಿತನ ಕಲಿಸುವ ಪಾಠ ಯಾರೂ ಕಲಿಸೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾವು ಒಂಟಿಯಾಗಿದ್ದಾಗ. ಯಾಕೆ ಒಂಥರ ಇದೆಯಾ ಇವತ್ತು ಅಂತ ಎಲ್ಲರೂ ಕೇಳ್ತಾಯಿದ್ರು. ಯಾಕಂದರೆ ಸಮ್ಟೈಮ್ಸ್ ಅನಿಸತ್ತೆ ಎಲ್ಲ ಇದ್ದು ಒಂಥರ ಲೋನಿ ಫೀಲ್ ಅನಿಸತ್ತೆ. ಆ್ಯಂಡ್ ನಮಗೆ ಸಪೋರ್ಟಿವ್ ಸಿಸ್ಟಮ್ ಇರಲ್ಲ ಅನಿಸತ್ತೆ. ಎಮೋಷ್ನಲಿ ತುಂಬ ಕುಗ್ಗೋಗ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೆ ನಮ್ಮ ಬಗ್ಗೆ ಕೇಳಿಕೊಂಡು ನಮ್ಮ ಮುಂದೆ ಟೀಸ್ ಮಾಡೋರು, ಆಮೇಲೆ ನಮ್ಮ ಮುಂದೆ ನಮಗೇನೆ ನಮ್ಮ ಹತ್ರನೇ ಕ್ವಶನ್ ಕೇಳಿಬಿಟ್ಟು ಆನ್ಸರ್ ಹೇಳ್ಸ್ಕೊಂಡು ನಮ್ಮನ್ನು ಡಿಮೋಟಿವ್ ಮಾಡೋದು. ನಿನ್ನಿಂದ ಇದು ಮಾಡೋಕ್ಕಾಗಲ್ಲ, ನೀನು ಹೀಗೆ ಹಾಗೆ ಅಂತ ಅಂದವರೆಲ್ಲ ಕೂಡ ಒಂದಿನ ಆನ್ಸರ್ ಮಾಡೇ ಮಾಡ್ತಾರೆ. ಏನಂತ ಹೇಳಿ, ಮತ್ತು ನಿನ್ನಿಂದ ಏನು ಆಗಲ್ಲ ಅಂದೇ ಇರೋರು ಇವತ್ತು ನಿನ್ನಿಂದ ಇದಾಗತ್ತೆ ಅಂತ ಹೇಳ್ತಾರೆ. ಅಷ್ಟರವರೆಗೂ ನಿಮಗೊಂದು ಪೇಷನ್ಸ್ ಅನ್ನೋದೊಂದು ಇದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಗೆ ನೀವು ನಿಮ್ಮ ಸಕ್ಸಸ್ನ ನೀವು ಖಂಡಿತ ನೋಡಬಹುದು ಅಲ್ವಾ? ಎಲ್ಲ ಲೈಫಲ್ಲೂ ಅಷ್ಟೇ. ಅವತ್ತು ನಿನ್ನಿಂದ ಏನು ಆಗಲ್ಲ ಅಂದೇ ಇರೋರು ಇವತ್ತು ನಿನ್ನಿಂದ ಇದಾಗತ್ತೆ ಅಂತ ಹೇಳ್ತಾರೆ. ನಾನು ಹೋಗ್ತೀನಿ ಅಂತ ಅಂದಾಗ ನಿನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿದವರೆಲ್ಲ ಇವತ್ತು ನೀನು ನಿಜವಾಗ್ಲೂ ಹೋಗ್ತೀಯಾ ಅಂತ ಹೇಳೋರು ಇರ್ತಾರೆ. ಇದೇ ಅಲ್ವಾ? ನೀನು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗತ್ತೆ. ನಿನ್ನ ಹತ್ರ ಒಂದು ಪೇಷನ್ಸ್ ಅನ್ನೋ ಒಂದು ವರ್ಡ್ ಇದ್ದರೆ ಯಾಕೆ ನೀನು ಸಕ್ಸಸ್ನ ನೋಡಲ್ಲ? ಪಾಲಿಸಿ ಇಷ್ಟೇ ಅಲ್ವಾ? ನಮ್ಮನ್ನು ಟೀಕೆ ಮಾಡೋರ ಮುಂದೆ ಏನಂತೀರಾ ನೀವು? ಡಾಕ್ಟರ್ ನೋಡಬೇಕಿತ್ತು. ಕ್ಯಾನ್ ಐ ಬುಕ್ ಎನ್ ಅಪಾಯಿಂಟ್ಮೆಂಟ್?